हेलो। हेलो। क्या बोला भैया? हेलो। हाँ भैया। हेलो भैया क्या बोला? फ्रेंड, 1 मिनट मारे, नंबर बोल दो फोन पे जीपे का। अच्छा ठीक है, ले लो भैया। 70 70 1 2 हाँ श्रीनाथ बोल। हाँ वही है। ओके भैया, मैं थोड़ा सा एक्स्ट्रा पेमेंट डाल रहा भैया। 300 रुपये 200 रुपये तुम रख लेना। हाँ एक्स्ट्रा पेमेंट मेरा फ्रेंड को पे कर देना। वो बिल पेमेंट करके 1 मिनट में बाहर आ रहा। तुम्हारा बाइक नंबर सेम है? हाँ सेम है। हेलो। हाँ सेम है भैया। ओके भैया, 1 मिनट लाइन पे रहिए। हाँ ನೋಡೋಣ ಏನು ಕ್ಯಾಮರಾ ಏನು पेमेंट डाल रहा हूँ। हाँ ठीक है 200 रुपये तुम रखना, ठीक है ना भैया? ठीक है। ओके भैया, देखो चेक करो भैया। 1200 रुपये डाला भैया, आया ना? 1200। हाँ 1200। हाँ आ गया भैया, आ गया 1000 मेरा भैया। फ्रेंड को गूगल पे UPI पे डालना है। उसका UPI बोल रहा मैं। वो 1 मिनट में बिल पेमेंट करके बाहर आ रहा, ठीक है ना? अच्छा 1 मिनट में क्या भैया? आप कहाँ से भैया? जी भैया, मैं तो इधर होस्ट ड्रॉप लोकेशन पर है। अच्छा ड्रॉप लोकेशन पे कहाँ है भैया? हाँ, मैं उसका गूगल पे UPI बोल रहा भैया। आप UPI लगाइए उसका। अच्छा उसका UPI ID लगाना है? हाँ, उसको 1000 डालना है। अच्छा ठीक है, बोलो भैया। वो UPI ID बोलो भैया उसका। ओपन करो गूगल पे। हाँ ओपन किया भैया। ओपन किया? हाँ ओपन किया भैया। 95। हाँ ओपन किया? हाँ ओपन किया भैया। 95 95 181 181 85 85 628 628 @ PBL। अरे भैया नंबर एक बार और एक बार बोलना, नंबर चल गया। 95 95 181 181 85 85 628 628 @ हाँ PBL। हाँ क्या भैया? PBL। TBL सही है ना भैया? हाँ, क्या नहीं मारा? हाँ 1 मिनट भैया। क्या है भैया नाम? तुम बोलो ना भैया। हाँ आप पहले आप बता ना भैया, नेम क्या रहा है बोलो। अरे कुत्ते किसको? हाँ किसको कॉल करके आप क्या बात कर रहे हैं? आप फ्रॉड SMS कर चुप बे कुत्ते। फ्रॉड SMS करके मेरे साथ क्या बात कर रहे हैं आप? तो पता है मैं कौन है? अरे पता है मैं कौन हूँ? ನೋಡಿದ್ರ ಫ್ರೆಂಡ್ಸ್, ಈ ಥರ ನಮ್ಮ ಸ್ಕ್ಯಾಮರ್ಸು ನನಗೆ ಇವತ್ತೇ 2 ಬಂದಿದ್ದಾವೆ. ಒಂದಲ್ಲ ಎರಡಲ್ಲ. ಅವಾಗಲೇ ನನಗೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ದಟ್ಸ್ ವೈ ಇವಾಗ ಸರಿ ಮತ್ತೆ ಇನ್ನೊಂದು ಬಂತಲ್ಲ, ಎಲ್ಲೋ ಡೌಟ್ ಹೊಡಿತಿದೆ ಅಂತ ಅಂದ್ಬಿಟ್ಟು ನಾನು ಮಾಡಿದೆ ಇದನ್ನು. ನೋಡಿ ಇದು ಕೂಡ ಸೇಮ್ ಇವಂದು ಕಾಪಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅವನಿಗೆ ಕಳಿಸ್ತೀನಿ. ಇದು ಅವನ UPI ID ಅಂತ ಇದು. ಸೊ ನಾನು ಪೊಲೀಸ್ ಕೂಡ ಇನ್ಫಾರ್ಮ್ ಮಾಡ್ತೀನಿ ಇದನ್ನು. ಎಂಥ ನನ್ನ ಮಕ್ಕಳಿದಾರಪ್ಪ ಅಂದರೆ ನೋಡಿ, ನಾರ್ಮಲ್ SMS ಕಳಿಸಿ 1200 ನೀನು ಕಳಿಸಿದ್ದೀನಿ ಮಾಡಿ ನನಗೆ ಫೋನ್ಪೇ ಮಾಡಿ, ನಮ್ಮ ಹುಡುಗ ಬಿಲ್ ಪೇ ಮಾಡಿಬಿಟ್ಟು ಬರ್ತಾನೆ ಅಂತ ಅಂದ್ಬಿಟ್ಟು ಅಂತವನೇ. ಬೋಳಿ ಏನು ಅನ್ಬೇಕು ನನ್ನ ಮಕ್ಕಳಿಗೆ? ಎಂಥ ಫ್ರಾಡ್ ನನ್ನ ಮಕ್ಕಳಪ್ಪ ಇವರು. ಹಾಂ ನೋಡಿ, ಕಸ್ಟಮರ್ ಕೇರ್ಗೆ ಮತ್ತೆ ಇದನ್ನೂ ರಿಪೋರ್ಟ್ ಮಾಡೋಣ. ಪೊಲೀಸ್ ಫೋನ್ ಮಾಡೋಣ, ಕಸ್ಟಮರ್ಗೆ ಫೋನ್ ಮಾಡೋಣ. ನೀಡ್ ಹೆಲ್ಪ್.
ಆರ್ಡ್ರ್ ಕ್ಯಾನ್ಸಲ್ ಮಾಡೋದು ಬೇಡ, ಇದರಲ್ಲೇ ಇರಲಿ. ಕಸ್ಟಮರ್ ಡ್ರಿಂಕ್ಸ್ ಬ್ರೋ, ಒಂದು ನಿಮಿಷ ಬ್ರೋ, ಮತ್ತೆ ಸ್ಕ್ಯಾಮ್ ಸಿಕ್ತು, ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಸ್ಟಮರ್ಗೆ ಫೋನ್ ಮಾಡಿ ಒಂದು ಸ್ವಲ್ಪ ಹೇಳ್ತೀನಿ ರೀ. ಹಾಂ, ಕಸ್ಟಮರ್ ಡ್ರಿಂಕ್ಡ್. ಓಕೆ. ಎಲ್ಪ್ ಎಮರ್ಜೆನ್ಸಿ ಕಾಲ್ ಸಪೋರ್ಟ್. ಹಲೋ ಮೇಡಮ್, ನಮಸ್ತೆ ಮೇಡಮ್. ದಯವಿಟ್ಟು ಲೈನಲ್ಲಿದ್ದರೆ ರೆಸ್ಪಾನ್ಸ್ ಮಾಡಿ. ಹಾಂ ಮೇಡಮ್, ಕೇಳಿಸಿದ್ಯಾ? ದಯವಿಟ್ಟು ಲೈನಲ್ಲಿದ್ದರೆ ರೆಸ್ಪಾನ್ಸ್ ಮಾಡಿ. ಮೇಡಮ್ ಕೇಳಿಸಿದ್ಯಾ ಮೇಡಮ್? ಹಲೋ ಮೇಡಮ್, ಕೇಳಿಸಿದ್ಯಾ? ಮೇಡಮ್ ಕೇಳಿಸಿದ್ಯಾ? ಬೇಕಾಗಿದೆ ಮೇಡಮ್, ಇವಾಗ ಒಂದು ರೈಡ್ ಬಂದಿದೆ ನೋಡಿ ನಮಗೆ. ಆ ರೈಡಲ್ಲಿ ಒಬ್ಬ ಫ್ರಾಡ್ SMS ಕಳಿಸ್ಬಿಟ್ಟು 1200 ಕಳಿಸಿದ್ದೀನಿ ನಿಮಗೆ. ನಮಗೆ ಒಂದು 1000 ರೂಪಾಯಿ. ವಾಯ್ಸ್ ತುಂಬ ಬ್ರೇಕ್ ಆಗ್ತಿದೆಯಾ? ಒಂದು ನಿಮಿಷ ಮೇಡಮ್. ಸೊ ಇಂಥ ನನ್ನ ಮಕ್ಕಳಿಗೆ ಏನು ಮಾಡಬೇಕಂತೀರಾ ಗುರು? ನೀವು ಹೇಳಿ ಗುರು. ನೀವು ನಂದು ಹಾಂ ಮೇಡಮ್, ಕೇಳಿಸ್ತಾ ಇದೆ. ನಿಮ್ಗೆ ಕೇಳಿಸಿದೆ ಮೇಡಮ್ ಈಗ? ಮೇಡಮ್, ಒಬ್ಬರು ಇವಾಗ ಒಂದು ಬುಕ್ಕಿಂಗ್ ಬಂತು ನನಗೆ. ನಿಮ್ಮ ವಾಯ್ಸ್ ಏನು ಕೇಳಿಸ್ತಾ ಇಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನೆಟ್ವರ್ಕ್ ಇರೋ ಜಾಗ ಬಂದು ಮಾತಾಡಿ. ಒಂದು ನಿಮಿಷ ಮೇಡಮ್. ಮೇಡಮ್, ಇವಾಗ ಕೇಳಿಸಿದ್ಯಾ? ಹಾಂ ಮೇಡಮ್, ಇವಾಗ ಒಂದು ರೈಡ್ ಬಂದಿತ್ತು ನನಗೆ. ರೈಡ್ ಬಂದಿದ್ದರೆ ಅವರು ಫ್ರಾಡ್ ಕಾಲ್ ಮಾಡಿಬಿಟ್ಟು, ಸರ್ ಈ ಥರ ನಮಗೆ ಬುಕ್ಕಿಂಗ್ ಬಂದಿದೆ, ಕಸ್ಟಮರ್ನ ಮೆಜೆಸ್ಟಿಕ್ಗೆ ಡ್ರಾಪ್ ಮಾಡಬೇಕು, ನಾವು ನಿಮಗೆ 1200 ಕಳಿಸ್ತೀರಿ, 200 ನೀವು ಇಟ್ಕೊಳ್ಳಿ, ಮತ್ತು ಕಸ್ಟಮರ್ಗೆ ನಮ್ಮ ಹುಡುಗಗೆ ಒಂದು 1000 ರೂಪಾಯಿ ಫೋನ್ಪೇ ಮಾಡಿ, ಅವರು ಪಿಕಪ್ ಅವರು ಬಿಲ್ ಪೇ ಮಾಡಿಬಿಟ್ಟು ಆಚೆ ಬರ್ತಾರೆ ಅಂತ ಅಂದ್ಬಿಟ್ಟು ಅಂದರು. ಸರಿ ಆಯಿತು ಸರ್ ಅಂತ ಅಂದ್ಬಿಟ್ಟು ಅವ್ರ UPI ID ಎಲ್ಲ ತಗೊಂಡೆ ನಾನು. ಆ UPI ID ಮತ್ತು ಅವ್ರ ಕಾಂಟ್ಯಾಕ್ಟ್ ಎಲ್ಲ ತಗೋಬಿಟ್ಟು, ಸರಿ ಇವಾಗ ಹೇಳಿ ಸರ್, ನಿಮ್ಮ ಫ್ರೆಂಡ್ನ ಬರೋಕ್ಕೆ ಹೇಳಿ ಬೇಗ ಅಂತ ಅಂದ್ಬಿಟ್ಟು ಅಂದೆ. ನಿಮ್ಮ ಫ್ರೆಂಡ್ನ ಬರೋಕ್ಕೆ ಹೇಳಿ, ನಾನು ಇಲ್ಲಿ ಕೊಡ್ತೀನಿ, ಇಲ್ಲ ಅವ್ರು ಎಲ್ಲಿದ್ದಾರೆ ಅಂತೇಳಿ, ಇಲ್ಲ ಹಾಸ್ಪಿಟಲ್ ಆಗಲಿ ಯಾರು ಎಲ್ಲಾಗಲಿ ನಾನು ಹೋಗ್ಬಿಟ್ಟು ಅಲ್ಲೇ ಪಿಕಪ್ ಮಾಡ್ಕೊಂಡು ಬರ್ತೀನಿ ಅವ್ರಿಗೆ ಅಂತ ಅಂದ್ಬಿಟ್ಟು ಅವ್ರಿಗಂದೆ. ಅವರು ಸರಿ ನೀವು ಫಸ್ಟು ಇದು ಫೋನ್ಪೇ ಮಾಡಿಬಿಡಿ ಅವ್ರಿಗೆ, ಅಮೌಂಟು ನಾವು ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಫ್ರಾಡ್ SMS. ಇಲ್ಲ, ಅಮೌಂಟ್ ಪೇ ಮಾಡಿಲ್ಲ, ಮತ್ತು ಅಷ್ಟರಲ್ಲಿ ಅವನು ಇದು ಮಾಡ್ದ. ದಯವಿಟ್ಟು ಇದಕ್ಕೆ ಮುಂಚೆ 1 ಅವರ್ ಹಿಂದೆ ಈ ಥರನೇ ಸೇಮ್ ಆಯಿತು ನನಗೆ. ಸೇಮ್ ಇದೇ ಥರನೇ 1 ಅವರ್ ಹಿಂದೆ ಒಂದಾಯಿತು. ಹಾಂ ಮೇಡಮ್, ಇವಾಗ ರೈಡ್ ಬಂದಿತ್ತು ನನಗೆ. ರೈಡ್ ಬಂದಿದ್ದೆ, ಅವರು ಫ್ರಾಡ್ ಕಾಲ್ ಮಾಡಿಬಿಟ್ಟು, ಸರ್ ಈ ಥರ ನನಗೆ ಬುಕ್ಕಿಂಗ್ ಬಂದಿದೆ, ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ನಾವು ನಿಮಗೆ 1200. ಸರಿ ಮೇಡಮ್, ಇವತ್ತೇ ನನಗೆ ಇದು 2ನೇ ಕಾಲ್ ಬಂದಿರೋದು ಕಸ್ಟಮರ್ಗೆ ಮೇಡಮ್. ಹಾಂ, ಇವಾಗ ಜಸ್ಟ್ ಕ್ಯಾನ್ಸಲ್ ಆಗಿದೆ ನೋಡಿ ಒಂದು ರೈಡ್. ಅವರು ಪಿಕಪ್ ಮಾಡಿಬಿಟ್ಟು ಆಚೆ ಬರ್ತಾರೆ ಅಂತ ಮೇಡಮ್. ಅಂತ ಅವ್ರಿಗೆ ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕು. ನಾನು ಅದಕ್ಕೆ ಅಂತಲೇ ಅವಾಗಲೇ ಒಂದು ಇದು ಮಿಸ್ ಆಯಿತು. ನಾನು ಆ್ಯಕ್ಚುಲಿ ಯೂಟ್ಯೂಬರ್ ಇದ್ದೀನಿ, ಅವಾಗಲೇ ಒಂದು ID ಹೆಂಗೆ ಈ ಥರನೇ ಮಿಸ್ ಆಯಿತು, ಒಂದು ರೆಕಾರ್ಡು ಹಾಗೆ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ರೆಕಾರ್ಡ್ ಮಾಡಿಕೊಂಡೆ, ಇದನ್ನು ಅಪ್ಲೋಡ್ ಮಾಡ್ತೀನಿ. ಹಂಗೆ ನಾನು ಕೇಳಿ ನಾನು ಇಲ್ಲಿ ಕೊಡ್ತೀನಿ, ಇಲ್ಲ ಅವ್ರು ಎಲ್ಲಿದ್ದಾರೆ ಅಂತೇಳಿ, ಇಲ್ಲ ಹಾಸ್ಪಿಟಲ್ ಆಗಲಿ ಯಾರು ಎಲ್ಲಾಗಲಿ ನಾನು ಹೋಗ್ಬಿಟ್ಟು ಅಲ್ಲೇ ಪಿಕಪ್ ಮಾಡ್ಕೊಂಡು ಬರ್ತೀನಿ ಅವ್ರಿಗೆ ಅಂತ ಅಂದ್ಬಿಟ್ಟು ಅವ್ರಿಗಂದೆ. ಅವರು ಸರಿ ನೀವು ಫಸ್ಟ್ ಇದು ಫೋನ್ಪೇ ಮಾಡಿಬಿಡಿ ಅವ್ರಿಗೆ, ಅಮೌಂಟು ನಾವು ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಫ್ರಾಡ್ SMS. ಇಲ್ಲ, ಅಮೌಂಟ್ ಪೇ ಮಾಡಿಲ್ಲ, ಮತ್ತು ಅಷ್ಟರಲ್ಲಿ ಅವನು ಇದು ಮಾಡ್ದ. ದಯವಿಟ್ಟು ಇದಕ್ಕೆ ಮುಂಚೆ 1 ಅವರ್ ಹಿಂದೆ ಈ ಥರನೇ ಸೇಮ್ ಆಯಿತು ನನಗೆ.
ಓಕೆ ಸೇಮ್ ಇದೇ ಥರನೇ 1 ಅವರಿಂದ ಒಂದಾಯ್ತು. ಫ್ರಾಡ್ ಕಸ್ಟಮರ್ ನಿಮಗೆ ಮೆಸೇಜ್ ಅಮೌಂಟ್ ಕೇಳ್ತಾ ಇದ್ದಾರೆ ಅಂತ ವರಿ ಮಾಡ್ಕೋಬೇಡಿ. ಸೊ ಬ್ಲಾಕ್ ಆಗಿದೆ ಆಲ್ರೆಡಿ. ಮತ್ತೆ ನಿಮಗೆ ಬ್ಲಾಕ್ ಅಂತ ನನ್ನ ಕಸ್ಟಮರ್ ಕನ್ಸಲ್ಟಿಂಗ್ ಏನಿದೆ ಖಂಡಿತ ಹೈಲೈಟ್ ಮಾಡ್ತೀವಿ. ಫ್ರಾಡ್ ಮಾಡೋರಿಗೆ ಮತ್ತೆ ಮತ್ತೆ ಓಪನ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ವರಿ ಆಗಬೇಡಿ ಸರ್. ಖಂಡಿತ ನನ್ನ ಕಡೆಯಿಂದ ಟೀಮ್ಗೆ ಎಸ್ಕಲೇಟ್ ಮಾಡ್ತೀನಿ. ವೇಟ್ ಮಾಡಿ, ಆದಷ್ಟು ಬೇಗ ಇಶ್ಯೂಸ್ ಏನಿದೆ ಕ್ಲಿಯರ್ ಆಗುತ್ತೆ. ಓಕೆನಾ? ಸರಿ ಮೇಡಮ್, ಇವತ್ತೇ ನನಗೆ ಇದು 2ನೇ ಕಾಲ್ ಬಂದಿರೋದು ಅಲ್ವಾ? ಮೇಡಮ್. ಹಾಂ, ಇವಾಗ ಜಸ್ಟ್ ಕ್ಯಾನ್ಸಲ್ ಆಗಿದೆ ನೋಡಿ ಒಂದು ರೈಡ್. ಓಕೆ ಸರ್, ವರಿ ಮಾಡ್ಕೋಬೇಡಿ. ಸೊ ದಯವಿಟ್ಟು ಖಂಡಿತ ನನ್ನ ಕಡೆಯಿಂದ ಏನಿದೆ ಟೀಮ್ಗೆ ಎಸ್ಕಲೇಟ್ ಮಾಡಿದ್ದೀನಿ. ವೆಯ್ಟ್ ಮಾಡಿ ಸರ್. ಓಕೆನಾ? ಮೇಡಮ್, ಅಂತ ಅವ್ರಿಗೆ ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕು. ನಾನು ಅದಕ್ಕೆ ಅಂತಾನೆ ಅವಾಗಲೇ ಒಂದು ಮಿಸ್ ಆಯಿತು. ನಾನು ಆಕ್ಚುಲಿ ಯೂಟ್ಯೂಬರ್ ಇದ್ದೀನಿ. ಅವಾಗಲೇ ಒಂದು ಐಡಿಯಾ ಹಿಂಗೆ ಈ ಥರನೇ ಮಿಸ್ ಆಯಿತು. ಒಂದು ರೆಕಾರ್ಡು ಹಾಗೆ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ರೆಕಾರ್ಡ್ ಮಾಡ್ಕೊಂಡೆ ಇದನ್ನ ಅಪ್ಲೋಡ್ ಮಾಡ್ತೀನಿ. ಹಂಗೆ ನಂತರನೇ ಇನ್ನು ಯಾರು ಅಂದ್ಬಿಟ್ಟು ಫ್ರಾಡ್ಸ್ಗೆಲ್ಲ ಕೈಯಲ್ಲಿ ಗುರಿ ಆಗಬಾರ್ದು ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನೀವು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಂಡು ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಡೋದು ಬೆಟರ್ ಅಂತ ಅನ್ಸುತ್ತೆ ಮೇಡಮ್. ಹಾಂ, UPI ಏನಿದೆ ಅವರು ಆಗ್ತಾ ಇರುತ್ತೆ. ಹೊಸದಾಗಿ ಆನ್ ಮಾಡ್ತಾನೆ ಇರ್ತಾರೆ. ನಮಗೂ ಕೂಡ ಅರ್ಥ ಆಗುತ್ತೆ ಇದೆಲ್ಲ. ಸೊ ದಯವಿಟ್ಟು ವರಿ ಮಾಡ್ಕೋಬೇಡಿ. ಟೀಮ್ಗೆ ಖಂಡಿತ ಎಸ್ಕಲೇಟ್ ಆಗ್ತಾ ಇದೆ. ವೇಟ್ ಮಾಡಿ, ಆದಷ್ಟು ಬೇಗ ಇಶ್ಯೂಸ್ ಏನಿದೆ ಕ್ಲಿಯರ್ ಆಗುತ್ತೆ. ಓಕೆನಾ? ಹಾಂ, ಇವತ್ತು ನನಗೇನೆ 2 ಬಂದಿದೆ ಮೇಡಮ್, ಇವತ್ತೇ ಒಂದೇ ದಿನದಲ್ಲೇ. ಓಕೆ. ಅದಕ್ಕೋಸ್ಕರ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಅಂಥವ್ರಿಗೆಲ್ಲ ಒಂದು ಒಳ್ಳೆ ಶಿಕ್ಷೆ ಆಗಬೇಕು. ನಾನು ಅವ್ರದ್ದು UPI ID ಕಳಿಸಿದ್ದಾರೆ ನನಗೆ. ಆ UPI ID ಹೇಳಬೇಕು ಅಂದರೆ ಹೇಳ್ತೀನಿ. ನೀವು ಆದಷ್ಟು ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಖಂಡಿತ ಇಶ್ಯೂಸ್ ಇಲ್ಲ ಸರ್. ಖಂಡಿತ ಟೀಮ್ಗೆ ಎಸ್ಕಲೇಟ್ ಆಗಿದೆ. ಸೊ ದಯವಿಟ್ಟು ವರಿ ಮಾಡ್ಕೋಬೇಡಿ. ನೆಕ್ಸ್ಟ್ ರೈಡ್ ಏನಿದೆ ತಗೊಳ್ಳಿ. ಓಕೆನಾ? ಸರಿ ಮೇಡಮ್, ಆಯಿತು. ಓಕೆ ಸರ್, ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಸರ್. ಕಾಲ್ ಕಟ್ ಆದಮೇಲೆ ರ್ಯಾಪಿಡೋ ಅಪ್ಲಿಕೇಶನ್ಸ್ ಬ್ಯಾನರ್ ಬರುತ್ತೆ. ಅದರಲ್ಲಿ ಸರ್ ನೋ ಅಂತ ಆಪ್ಷನ್ಸ್ ಕೂಡ ಇದೆ. ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಎಸ್ ಅಂತ ಕ್ಲಿಕ್ ಮಾಡಿ. ಖಂಡಿತ ಮೇಡಮ್. ಓಕೆ ಸರ್, ರ್ಯಾಪಿಡೋಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರ್. ಶುಭ ದಿನ. ಹಾಂ, ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಪೊಲೀಸರು ಕೂಡ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕು ಅಂತ ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಆಟೋ ಡ್ರೈವರ್ಸ್ ಆಗಲಿ, ಕ್ಯಾಬ್ ಅವರಾಗಲಿ, ಇಲ್ಲ ಬೈಕ್ ರೈಡರ್ಸ್ ಆಗಲಿ, ಯಾರೇ ಆಗಲಿ ದಯವಿಟ್ಟು ಥರ OTP ಮತ್ತು ಅಮೌಂಟ್ ಸೆಂಡ್ ಮಾಡಿದ್ದೀವಿ ಕಳಿಸಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಇರ್ತಾರೆ ಸ್ಕ್ಯಾಮರ್ಸು. ದಯವಿಟ್ಟು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಡೀಟೇಲ್ಸ್ ಕೊಡೋಕ್ಕಂತೂ ಹೋಗಬೇಡಿ. ಯಾಕಂದರೆ ನಾವು ಕಷ್ಟಪಟ್ಟು ದುಡಿತಾ ಇರ್ತೀವಿ. ಇಂಥ ಫ್ರಾಡ್ಗಳು ಬಂದುಬಿಟ್ಟು ನಮಗೆ ಫೇಕ್ SMS ಕಳಿಸ್ಬಿಟ್ಟು ಸೊ ನಿಮ್ಮ ಅಮೌಂಟ್ ಕಳಿಸಿದ್ದೀವಿ, ಅಮೌಂಟ್ ಕಳಿಸ್ಕೊಡಿ, ಅದು ಇದು ಅಂತ ಅಂದ್ಬಿಟ್ಟು ಸುಮ್ಮನೆ ಕತೆಗಳು ಹೇಳ್ತಾ ಇರ್ತಾರೆ. ದಯವಿಟ್ಟು ಇಂಥವ್ರ ಬಗ್ಗೆ ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡಿ. ಪಾರ್ಟ್ 2 ಐತೆ. ಪಾರ್ಟ್ 2 ನೋಡಬೇಕು ಅಂತಂದರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆದಷ್ಟು ಬೇಗ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇಗ ನಿಮ್ಗೆ ಬರುತ್ತೆ. ಸೊ ಇಂಥ ಫ್ರಾಡ್ಗಳನ್ನೆಲ್ಲ ನಾವು ಹಾಯ್ಕೋಬೋದು ಆರಾಮಾಗಿ. ನಮಗೆ ಗೊತ್ತಾಗುತ್ತೆ ಯಾವ ಥರ ಬರ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗೊತ್ತಿಲ್ದಿರೋರು ಇರ್ತಾರೆ, ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.